IPLನ ಪಂದ್ಯಗಳು ದಿನೇ ದಿನೇ ಕುತೂಹಲವನ್ನು ಮೂಡಿಸ್ತಾ ಇದ್ದಾವೆ. ಪ್ರತಿಯೊಂದು ದಿನ ಯಾರು ಕೂಡ ಪ್ರಿಡಿಕ್ಟ್ ಮಾಡದೇ ಇರೋ ರೀತಿಯಲ್ಲಿ ಮ್ಯಾಚ್ಗಳು ಕೊನೆಯವರೆಗೂ ಬಂದು ಮ್ಯಾಚ್ ವಿನ್ ಆಗ್ತಾ ಇದ್ದಾವೆ. ಅದೇ ರೀತಿ ಇವತ್ತು ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ SRH ವಿರುದ್ಧ ಅಜೇಯರಾಗಿರ್ತಕ್ಕಂಥ ರಾಜಸ್ಥಾನ್ ರಾಯಲ್ಸ್ ತಂಡ ಮ್ಯಾಚನ್ನು ಆಡ್ತಾ ಇದ್ದು, ಇದರಲ್ಲಿ ಯಾರು ವಿನ್ ಆಗ್ತಾರೆ ಅನ್ನೋದು ಬಹಳಷ್ಟು ಕುತೂಹಲ ಮೂಡಿಸಿದೆ. ಎರಡೂ ಟೀಮ್ಗಳು ಕೂಡ 4-4 ಪಂದ್ಯಗಳನ್ನು ಆಡಿವೆ. ಆದರೆ ಇದರಲ್ಲಿ ರಾಜಸ್ಥಾನ್ ರಾಯಲ್ಸ್ 4ಕ್ಕೆ 4 ಜಯಬೇರಿ ಬಾರಿಸಿ ಪಾಯಿಂಟ್ಸ್ ಟೇಬಲ್ನಲ್ಲಿ ಅಗ್ರಪಟ್ಟಿಯಲ್ಲಿದೆ. ಇನ್ನು SRH ಕೇವಲ ಒಂದು ಪಂದ್ಯದಲ್ಲಿ ಮಾತ್ರ ಜಯಗಳಿಸಿ 3 ಪಂದ್ಯದಲ್ಲಿ ಸೋಲನ್ನು ಅನುಭವಿಸಿದೆ. ಇನ್ನು ಪ್ರಮುಖವಾಗಿ ಈ ಎರಡೂ ತಂಡಗಳು ಒಟ್ಟು 21 ಬಾರಿ ಮುಖಾಮುಖಿಯಾಗಿದ್ದು, SRH 12 ಪಂದ್ಯಗಳಲ್ಲಿ ವಿನ್ ಆಗಿದ್ರೆ RR 9 ಪಂದ್ಯಗಳಲ್ಲಿ ವಿನ್ ಆಗಿದೆ. ಇನ್ನು ಎರಡೂ ಟೀಮ್ಗಳಲ್ಲೂ ಕೂಡ ಘಟಾನುಘಟಿ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಪಡೆಯನ್ನೇ ಹೊಂದಿದೆ. ಪ್ರಮುಖವಾಗಿ SRH ನಾವು ನೋಡೋದಾದರೆ SRH ಅಲ್ಲಿ ಅಭಿಷೇಕ್ ಶರ್ಮಾ ಆಗಿರ್ಬೋದು, ಟ್ರಾವಿಸ್ ಹೆಡ್, ಇಶಾನ್ ಕಿಶನ್, ಎಂದ್ರಿಚ್ ಕ್ಲಾಸಿನ್ ಅಂತ ಬೃಹತ್ ಸ್ಕೋರ್ ಅನ್ನ ಮಾಡತಕ್ಕಂಥ ಬ್ಯಾಟ್ಸ್ಮನ್ಗಳ ದಂಡನ್ನೇ ಹೊಂದಿದೆ. ಇನ್ನು ಬೌಲಿಂಗ್ ಪಡೆಯಲು ಕೂಡ ಅದೇ ರೀತಿಯಾಗಿ ಬೇಬಿ ಮಲಿಂಗ, ಜಯದೇವ್ ಉನ್ನದ್ಕತ್ ಸೇರಿದಂತೆ ಪ್ರಮುಖ ಬೌಲರ್ ಪಡೆಯನ್ನೇ ಹೊಂದಿದೆ. ಇನ್ನು RR ಕಡೆ ಅಂತೂ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, 15 ವರ್ಷದ ಪೋರ ವೈಭವ್ ಸೂರ್ಯವಂಶಿ ಅಂತೂ ಇತ್ತೀಚಿನ ಪಂದ್ಯಗಳಲ್ಲಿ ಅಬ್ಬರಿಸ್ತಾ ಇದ್ದು, ಅವರೇ IPLನ ಆರೆಂಜ್ ಕ್ಯಾಪನ್ನು ಕೂಡ ಪಡ್ಕೊಂಡಿದ್ದಾರೆ. ಇನ್ನು ನಾಯಕ ರಿಯಾನ್ ಪರಾಗ್ ಆಗಿರ್ಬೋದು, ಯಶಸ್ವಿ ಜೈಸ್ವಾಲ್, ಹೆಟ್ಮೇಯರ್, ಅದೇ ರೀತಿಯಾಗಿ ಚೋಫ್ರಾ ಆರ್ಚರ್ ಅಂತ ಬೌಲಿಂಗ್ ಪಡೆಯನ್ನು ಹೊಂದಿದ್ದು, RR ಇವತ್ತು ಕೂಡ ಜಯಗಳಿಸುತ್ತಾ ಅಥವಾ SRH ತನ್ನ ಮನೆಯಂಗಳದಲ್ಲಿ 2ನೇ ಪಂದ್ಯವನ್ನ ಗೆದ್ದು ಪಾಯಿಂಟ್ಸ್ ಟೇಬಲ್ ಅಲ್ಲಿ ಉತ್ತಮ ಸ್ಥಿತಿಯನ್ನು ಪಡೆದುಕೊಳ್ಳುತ್ತಾ ಅನ್ನೋದು ಅಭಿಮಾನಿಗಳಲ್ಲಿ ಕುತೂಹಲ ಮೂಡಿಸಿದೆ.